ವಿಷ್ಣು, ಮಹೇಶ್ವರ ಈ ಮೂವರನ್ನು ಶಿಶುಗಳಾಗಿ ಪರಿವರ್ತಿಸಿ ಅವರನ್ನು ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳವನ್ನು ಹಾಡಿದಂತಹ ಮಹಾಸಾಧ್ವಿ ಅನಸೂಯಾದೇವಿ. ಈ ಅನಸೂಯಾದೇವಿಯ ಕಥೆಯನ್ನು ಕುರಿತು ವಿಕ್ರಮ್ ಪ್ರೊಡಕ್ಷನ್ಸ್ನವರು 1965ರಲ್ಲಿ ನಿರ್ದೇಶನ ಮಾಡಿ ತೆಗೆದಂಥ ಚಿತ್ರ ಮಹಾಸತಿ ಅನಸೂಯ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಸಂಗಡಿಗರು ಈ ಗೀತನ ಹಾಡ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಒಂದು ಪ್ರತಿರೂಪವೇ ಅನಸೂಯನ ಮಗನಾಗಿ ಬಂದಂಥವನು ದತ್ತಾತ್ರೇಯ. ಈ ದತ್ತಾತ್ರೇಯ ಅಂತ ಹೇಳಿದ್ರೆ ನಮ್ಮ ಕಲಬುರಗಿ ಜಿಲ್ಲೆಗೆ ಬಹಳ ಹತ್ತಿರದಲ್ಲಿರ್ತಕ್ಕಂಥ ಗಾಣಗಾಪುರದಲ್ಲಿ ದತ್ತಾತ್ರೇಯ ಸ್ವಾಮಿಯ ಒಂದು ಪವಿತ್ರವಾದ ಸ್ಥಳ ಇದೆ. ಅದರ ಪ್ರಯುಕ್ತ ಇಲ್ಲಿ ಅವದೇ ಕುರಿತಾದ ಒಂದು ಗೀತೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ ಅಂತಕ್ಕಂಥ ಒಂದು ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದಾರೆ ಶ್ಯಾಮಸುಂದರ ಗಂಗಾವತಿಕರ್ ಅವರು. ನಮ್ಮ ಹಳೆಯ ಕನ್ನಡ ಚಲನಚಿತ್ರಗಳ ಎಷ್ಟೋ ಹಾಡುಗಳನ್ನು ಕೇಳಿದಾಗ ನಮಗನ್ಸುತ್ತೆ ಇದನ್ನು ಯಾರು ಬರೆದಿರಬಹುದು ಅಂತಕ್ಕಂಥ ಒಂದು ಕುತೂಹಲ ನಮಗೆ ಮೂಡುತ್ತೆ. ಕೆಲವು ವೇಳೆ ಆ ಹಾಡುಗಳಿರ್ತಕ್ಕಂಥ ಪದಗಳನ್ನು ನಾವು ನೋಡಿದಾಗ ಹೌದಾ ಇವರು ಬರೆದಿದ್ದ ಅಂತಕ್ಕಂಥ ಒಂದು ಆಶ್ಚರ್ಯ ಕೂಡ ಆಗುತ್ತೆ. ಅಂತಹ ಒಂದು ಆಶ್ಚರ್ಯವನ್ನು ನಮ್ಮ ಚಲನಚಿತ್ರ ರಂಗದಲ್ಲಿ ಮೂಡಿಸಿದಂಥ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಜಾನಪದ ಲೋಕದ ಅಜ್ಜ ಅಂತಲೇ ಕರಿತಿದ್ರು ಅವರು ಡಾಕ್ಟರ್ ಎಸ್ ಕೆ ಕರೀಂ ಖಾನ್ ಅವರು. ಎಸ್ ಕೆ ಕರೀಂ ಖಾನ್ ಅವರು ಸ್ವರ್ಣಗೌರಿ, ಜೀವನ ತರಂಗ, ಚಂದ್ರಕುಮಾರ ಮುಂತಾದ ಕನ್ನಡ ಚಲನಚಿತ್ರಗಳಿಗೆ ಕತೆ, ಚಿತ್ರಕಥೆ, ಸಂಭಾಷಣೆ, ಹಾಡುಗಳನ್ನು ಬರೆದಂತಹ ಮಹಾನ್ ಚೇತನ ಅವರು ಎಸ್ ಕೆ ಕರೀಂ ಖಾನ್. ನಟವರ ಗಂಗಾಧರ ಉಮಾಶಂಕರ ಅಂತಕ್ಕಂಥ ಒಂದು ಗೀತೆಯನ್ನು ಸ್ವರ್ಣಗೌರಿ ಚಿತ್ರಕ್ಕೆ ಬರೀತಾರೆ. ಕೆ ಎಸ್ ಅಶ್ವಥ್ ಅವರ ಅಭಿನಯಕ್ಕೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಈ ಗೀತೆನ ಹಾಡ್ತಾರೆ. ಈ ಗೀತೆಯ ಸಂಗೀತ ನಿರ್ದೇಶಕರು ಎಂ ವೆಂಕಟರಾಜು. ಅದೇ ಗೀತೆ ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ಗಾಯಕ ಇಬ್ರಾಹಿಂ ಜಿ. ಗಂಗಾಧರ ನಟವರ ಗಂಗಾಧರ ಉಮಾಶಂಕರ ವಿಹಾರ ನಟವರ ಗಂಗಾಧರ
ಜನ ಮರಣೊಂದು ಚದುರಂಗವಾಗಿ ಜನರೇ ಕಾಯಾಗಿ ನೀನೆ ಕಲಿಯಾಗಿ ರಣರಂಗ ಸಾಗಿ ನೀನೆ ಕಲಿಯಾಗಿ ರಣರಂಗ ಸಾಗಿ ನಗುವೆ ನೀಗೂಗಿ ನಗುವೆ ನೀಗೂಗಿ ನಟವರ ಗಂಗಾಧರ ಉಮಾಶಂಕರ ನಿಲೀಲಾ ವಿನೋದ ವಿಹಾರ ನಟವರ ಗಂಗಾಧರ. ಆತ್ಮೀಯರೇ, ಒಂದು ಘಟನೆ ಜ್ಞಾಪಕ ಬರ್ತದೆ. ಹೇಳಿದೆ, ಸಂತ ಶಿಶುನಾಳ ಶರೀಫರು ಹಾಗೆ ಕಳಸದ ಗುರು ಗೋವಿಂದ ಭಟ್ರು ಅಂತ. ಕಳಸದ ಗ್ರಾಮದಲ್ಲಿ ಒಂದು ಸರ್ತಿ ಆಧ್ಯಾತ್ಮದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರಬೇಕಾದ್ರೆ ಶರೀಫರು ಕೇಳ್ತಾರೆ, ಗುರುಗಳೇ, ನಾವೆಲ್ಲರೂ ಜೀವಾತ್ಮರು, ನಮಗೆಲ್ಲ ಜೀವ ಇದೆ, ಆದರೆ ಪರಮಾತ್ಮನತ್ತ ಹೋಗಬೇಕು. ಈ ಜೀವಾತ್ಮನನ್ನು ಪರಮಾತ್ಮನ ಕಡೆಗೆ ತೆಗೆದುಕೊಂಡು ಹೋಗಬೇಕಾದ್ರೆ ದಾರಿ ಯಾವುದು ಅಂತ ಕೇಳ್ತಾರೆ. ಯಾವುದು ದಾರಿ ಅಂದಾಗ ಆಗ ಕಳಸದ ಗೋವಿಂದ ಭಟ್ರು ಹೇಳ್ತಾರೆ, ಶರೀಫ, ಎರಡೇ ಎರಡು ಹಾದಿ ಇರೋದು. ಒಂದು ಆಧ್ಯಾತ್ಮದ ಮುಖಾಂತರ ದೇವರನ್ನು ಮುಟ್ಟಬಹುದು, ಇನ್ನೊಂದು ಕಲೆಯ ಮುಖಾಂತರ ಮುಟ್ಟಬಹುದು. ಯಾಕಂದರೆ ಆಧ್ಯಾತ್ಮದಲ್ಲಿಯೂ ಸಾಧನೆಯನ್ನು ಮಾಡೋದಕ್ಕೆ ಗುರು ಬೇಕು, ಕಲೆಯಲ್ಲಿಯೂ ಸಾಧನೆಯನ್ನು ಮಾಡೋದಕ್ಕೆ ಗುರು ಬೇಕು. ಇವತ್ತು ನಾಲ್ವಾರ ಆಧ್ಯಾತ್ಮಿಕ ಕ್ಷೇತ್ರ. ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕಲಾಕ್ಷೇತ್ರವನ್ನು ಮಾಡಿ ಕಲೆ ಮತ್ತು ಆಧ್ಯಾತ್ಮವನ್ನು ಸಂಗಮ ಮಾಡಿರ್ತಕ್ಕಂಥವರು ಉಪಾಚಾರ್ಯ ರತ್ನರಾದಂತಹ ಡಾಕ್ಟರ್ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು. ಅವರ ಶುಭಾಶಯಕ್ಕೆ ಹಾಗೆ ಅವರ ಆಶೀರ್ವಾದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಪರಮ ಪೂಜ್ಯ ಸ್ವಾಮೀಜಿಯವರು ಸದ್ಗುರು ಕೋರಸಿದ್ದೇಶ್ವರ ಮಹಾಸ್ವಾಮಿಯನ್ನು ಹರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸದ್ಭಕ್ತ ಮಹಾದೈವವೇ, ತಮ್ಮೆಲ್ಲರ ಅಂತರಾತ್ಮದ ದಿವ್ಯ ಶಕ್ತಿಗೆ ನಮ್ಮ ಅನಂತ ಶರಣಾರ್ಥಿಗಳು. ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಹೈದರಾಬಾದ್ ಕರ್ನಾಟಕದ ಈ ಪ್ರಾಂತ್ಯದಲ್ಲಿ ಇದು ಎಂಥದ್ದು ಅಂತಂದರೆ, ಸಿದ್ದಯ್ಯ ಪುರಾಣಿಕ ಅನ್ನುವಂಥ ಕವಿಗಳು ಹೇಳ್ತಾರೆ, ಈ ವನದಿ ಮಂದಾರ ಆಗೊಮ್ಮೆ ಈಗೊಮ್ಮೆ, ಈ ವನದಿ ಮಂದಾರ ಆಗೊಮ್ಮೆ ಈಗೊಮ್ಮೆ, ಈ ಮನೆಯ ಶೃಂಗಾರ ಆಗೊಮ್ಮೆ ಈಗೊಮ್ಮೆ, ಒಳ್ಳೆಯದು ಎಲ್ಲವೂ ಆಗೊಮ್ಮೆ ಈಗೊಮ್ಮೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಮ್ಮ ಜೀವನದಲ್ಲಿ ಒಳ್ಳೆಯದು ಸಂಘಟಿಸಬೇಕಾದರೆ ಆಗೊಮ್ಮೆ ಈಗೊಮ್ಮೆ ಸಂಘಟಿಸ್ತಾ ಇರ್ತಾವಂತೆ. ಬಹಳ ಅಪರೂಪವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ದೂರದರ್ಶನ ಕೇಂದ್ರದ ವತಿಯಿಂದ ಮಹೇಶ್ ಜೋಶಿಯವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇರುವಂಥ ಮಧುರ ಮಧುರವಿ ಮಂಜುಳಗಾನ ಅಂತಕ್ಕಂಥ ಕಾರ್ಯಕ್ರಮ ಈ ಭಾಗಕ್ಕೆ ಬಹಳ ಅಪರೂಪವಾಗಿ ಸಂಘಟನಾ ರೂಪದಲ್ಲಿ ದೊರಕಿರ್ತಕ್ಕಂಥ ಒಂದು ಕೊಡುಗೆ ಅಂತ ನಾವು ಭಾವಿಸ್ಕೊಳ್ಬೇಕಾಗ್ತದೆ. ಇಂಥ ಕೆಲಸವನ್ನು ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಯಾವುದಾದ್ರೂ ಒಂದು ವಾಹಿನಿ ಮಾಡಿದರೆ ಅದು ಚಂದನ ವಾಹಿನಿ ದೂರದರ್ಶನಕ್ಕೆ ಅಂತ ತಿಳ್ಕೊಂಡು ಹೇಳಬೇಕಾಗ್ತದೆ. ದೂರದರ್ಶನದ ಬಗ್ಗೆ, ಕನ್ನಡ ದೂರದರ್ಶನದ ಬಗ್ಗೆ ಕಲಬುರಗಿಯವರಾದಂಥ ನಾವೆಲ್ಲರೂ ಭಾಳ ಹೆಮ್ಮೆ ಪಟ್ಕೊಳ್ಬೇಕು, ಅಭಿಮಾನ ಪಟ್ಕೊಳ್ಬೇಕು. ಯಾಕೆ ಹೆಮ್ಮೆ ಪಟ್ಕೊಳ್ಬೇಕು, ಯಾಕೆ ಅಭಿಮಾನ ಪಟ್ಕೊಳ್ಬೇಕು ಅಂತ ತಿಳ್ಕೊಂಡು ಕೇಳಿದರೆ, ಕನ್ನಡ ದೂರದರ್ಶನ ಕರ್ನಾಟಕದಲ್ಲಿ ಮೊದಲು ಎಲ್ಲಿಯಾದರೂ ಆರಂಭವಾಗಿದ್ದರೆ ಅದು ಕಲಬುರಗಿ ಜಿಲ್ಲೆಯ ಮೂಲಕವಾಗಿ ತನ್ನ ಕಾರ್ಯಾರಂಭವನ್ನು ಗೊಳಿಸ್ತು ಅಂತಕ್ಕಂಥದ್ದನ್ನು ನಮ್ಮ ಭಾಳ ಜನರಿಗೆ ಗೊತ್ತಿಲ್ಲ. ಬಹುಶಃ 70-80 ದಶಕದಲ್ಲಿ ಇರ್ಬೋದು. ಆವತ್ತು ಸ್ಟೀಫನ್ ಅವರು ಸಚಿವರಾಗಿರ್ತಕ್ಕಂಥ ಕಾಲಕ್ಕೆ ಕಲಬುರಗಿಯಲ್ಲಿ ಮೊಟ್ಟ ಮೊದಲೇ ಕನ್ನಡ ದೂರದರ್ಶನ ಕೇಂದ್ರ ಸ್ಥಾಪನೆಯಾಗುವುದರೊಂದಿಗೆ ಪ್ರಾರಂಭ ಆಯಿತು. ಇವತ್ತು ಬೆಂಗಳೂರು ಮಹಾನಗರದ ಮೂಲಕವಾಗಿ ಇಡೀ ಪ್ರಪಂಚದಾದ್ಯಂತ ದೂರದರ್ಶನವನ್ನು ನೋಡ್ತಕ್ಕಂಥ ಸಹಸ್ರ ಅಲ್ಲ ಕೋಟಿಗಟ್ಟಲೆ ವೀಕ್ಷಕರನ್ನು ದೂರದರ್ಶನ ಇವತ್ತು ಪಡೆದುಕೊಂಡಿದೆ. ಕಳೆದ ವರ್ಷ
ಬೆಂಗಳೂರಿನಲ್ಲಿ ಶಿವಾಜಿನಗರದಲ್ಲಿ ಪಬ್ಲಿಕ್ ಆಗಿರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮ ನಡೆದಿರುವಂಥ ಸಂದರ್ಭದಲ್ಲಿ ಮಹೇಶ್ ಜೋಶಿಯವರು ಅಲ್ಲಿ ಅತಿಥಿಯಾಗಿ ಬಂದಿದ್ದರು. ಆ ಕಾರ್ಯಕ್ರಮದ ಸನ್ನಿಧಾನ ನಮ್ಮದಿತ್ತು. ಅಲ್ಲಿ ಮಾತಾಡುವಂಥ ಸಂದರ್ಭದೊಳಗೆ ಅವರು ಒಂದು ಮಾತನ್ನು ಹೇಳಿದರು, ನೀವು ಗುರು ಗೋವಿಂದ ಭಟ್ರ ಶರೀಫ್ ಸಾಹೇಬರ ಭಾವೈಕ್ಯತೆಯನ್ನು ನೋಡಬೇಕು ಅಂತಂದರೆ ಕಲಬುರಗಿ ಜಿಲ್ಲೆಯ ನಾಲ್ವಾರ ಮಠಕ್ಕೆ ಹೋಗಬೇಕು ಅನ್ನುವಂಥ ಮಾತನ್ನು ಅವರು ಆ ವೇದಿಕೆಯಲ್ಲಿ ದೊಡ್ಡದಾದಂಥ ಸಹಸ್ರಾರು ಜನ ಸೇರಿರುವಂಥ ಆ ವೇದಿಕೆಯಲ್ಲಿ ಹೇಳಿದಾಗ ನಮ್ಗೆ ಆಶ್ಚರ್ಯ ಇತ್ತು. ಎಷ್ಟು ಚೆನ್ನಾಗಿ ನಮ್ಮ ಮಠವನ್ನು ತಿಳ್ಕೊಂಡ್ರಲ್ಲ ಅಂತ ತಿಳ್ಕೊಂಡು ಆಶ್ಚರ್ಯ ಆದಂಥ ಸಂದರ್ಭದೊಳಗೆ ಅವರನ್ನು ನಾವು ಅಭಿನಂದಿಸಿದಾಗ ಅವ್ರು ಹೇಳಿದರು, ಇಲ್ಲರಿ ಬುದ್ಧಿ, ನಾವು ನಾಲ್ವಾರ ಮಠದಲ್ಲಿ ಒಂದು ಸಲ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮ ನಡೆಸಬೇಕು ಅನ್ನುವಂಥ ಅಪೇಕ್ಷೆಯನ್ನು ಇಟ್ಕೊಂಡಿವಿ ಅಂತಂದರೆ ನಮಗೆ ಭಾಳ ಸಂತೋಷ. ನಮಗೂ ಅಪೇಕ್ಷೆ ಇತ್ತು, ಯಾಕೆಂದರೆ ನಮಗೆ ಸಂಗೀತ ಸಾಹಿತ್ಯ ಇದೆಲ್ಲ ಭಾಳ ಇಷ್ಟವಾಗಿರೋದರಿಂದ ನಮ್ಮ ಮಠದಲ್ಲೂ ಕೂಡ ಕೆಲವು ಹುಡುಗರನ್ನು ಇಟ್ಕೊಂಡು ಅವರಿಗೆ ಸಂಗೀತ ಹಾಡು ಇವನ್ನೆಲ್ಲ ಹೇಳ್ಕೊಡ್ತಾ ಬಂದಿದ್ದರಿಂದ ಮಧುರ ಮಧುರವಿ ಮಂಜುಳಗಾನ ಶ್ರೀಮಠದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷವನ್ನು ಉಂಟು ಮಾಡಿತ್ತು. ನಮ್ಮ ಮನೆಯಲ್ಲಿ ಟಿ ವಿ ಇದೆ, ಮೊಬೈಲ್ ಇದೆ, ಸೋಫಾ ಸೆಟ್ ಇದೆ, ಟಿ ವಿ ಸೆಟ್ ಇದೆ. ಹಿಂದಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ತರುಣ ಸಾಗರ್ ಮುಲೀಜಿ ಅನ್ನುವಂಥ ಸಂತರು, ಆಜ್ ಕಾ ನಯಾ ದುನಿಯಾ ಕಾ ಘರ್ ಘರ್ ಮೇ ಸಬ್ ಹೈ, ಆಜ್ ಕಾ ನಯಾ ದುನಿಯಾ ಕಾ ಘರ್ ಘರ್ ಮೇ ಸಬ್ ಹೈ, टी वी सेट है, मोबाइल सेट है, रेफ्रिजरेटर सेट है, ಡೈನಿಂಗ್ ಸೆಟ್ है, ಸಬ್ ಸೆಟ್ है. ಇವತ್ತಿನ ಜಗತ್ತಿನ ಹೊಸ ದುನಿಯಾದ ಮನೆಯಲ್ಲಿ ಟಿ ವಿ ಸೆಟ್ ಇದೆ, ಮೊಬೈಲ್ ಸೆಟ್ ಇದೆ, ರೆಫ್ರಿಜರೇಟರ್ ಸೆಟ್ ಇದೆ, ಎಲ್ಲ ಇದೆ. ಖರೆ ಸಬ್ ಸೆಟ್ है ಮಗರ್ ಆದಮಿ ಕಾ ಮೈಂಡ್ ಈಸ್ ಅಪ್ಸೆಟ್ है ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲ ಇದೆ, ಆದರೆ ನಮ್ಮ ಮನಸ್ಸಲ್ಲಿ ಏನೋ ಒಂದು ಕಳ್ಕೊಂಡವರಂಥ ಅನಾಥ ಪರಿಸ್ಥಿತಿ ಕಾಡ್ತಾ ಇರುವಂಥ ಒಂದು ಸಂದರ್ಭ ಇದು. ಯಾಕೆ ಅಂತಕೊಂಡು ಕೇಳಿದರೆ, ನಾವು ಇಂಥ ಉತ್ತಮವಾದಂಥ ಸಂಗೀತದಿಂದ ದೂರ ಹೋಗ್ತಾ ಇದ್ದೀವಿ. ಕರ್ಕಶವಾದಂಥ ಯಾವುದೋ ವಾದ್ಯಗಳನ್ನು ಕೇಳೋದು, ಸಂಗೀತವನ್ನು ಕೇಳೋದು, ಆದರೆ ಮಧುರವಾಗಿರ್ತಕ್ಕಂಥ ಸಂಗೀತದಿಂದ ದೂರ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಹಳೆಯ ಹಾಡುಗಳನ್ನು, ಭಾವಪೂರ್ಣವಾದಂಥ ಹಾಡುಗಳನ್ನು, ಭಕ್ತಿಗೀತೆಗಳನ್ನು, ದೇಶಭಕ್ತಿ ಗೀತೆಗಳನ್ನು ಮತ್ತೆ ಜನರ ಮನಸ್ಸಿಗೆ ತಂದು ಮುಡಿಸ್ತಕ್ಕಂಥ ಕಾರ್ಯ ಭಾಳ ದೊಡ್ಡದು. ಅದಕ್ಕಾಗಿ ಚಂದನ ವಾಹಿನಿಯನ್ನು ನಾವು ಹೃದಯ ತುಂಬಿ ಈ ದಿಸೆಯಲ್ಲಿ ಅಭಿನಂದಿಸ್ತೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಬೇಕಾಗ್ತದೆ. ಭಕ್ತಿಗೀತೆಗಳನ್ನ ಹಾಡುವಲ್ಲಿ ಎಂಥ ಶಕ್ತಿ ಇದೆ ಅಂತಂದರೆ, ಲಂಕೇಶ್ ಪತ್ರಿಕೆ ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಲಂಕೇಶ್ ಅವರಿರುವಂಥ ಕಾಲಕ್ಕೆ ಲಂಕೇಶ್ ಪತ್ರಿಕೆ ಒಂದು ಕಡೆ ಬರೆದಿದ್ದರು, ಒಬ್ಬ ಹೆಣ್ಮಗಳು ರಾತ್ರಿ ಹೊತ್ತು ಒಂದು ಹಾಡನ್ನು ಹಾಡಿ ಮನೆಯೊಳಗೆ ಹೋಗಿ ಮಲ್ಕೊಂಡು ಬಿಡ್ತಾಳೆ. ಒಬ್ಬ ಹಿರಿಯ ಹೆಣ್ಮಗಳು ಒಂದು ಹಾಡನ್ನು ಹಾಡಿ, ಒಂದು ಸುಪ್ರಭಾತ ಭಕ್ತಿಗೀತೆಯನ್ನು ಹಾಡಿ ಮನೆಯೊಳಗೆ ಹೋಗಿ ಮಲ್ಕೊಂಡ್ಬಿಡ್ತಾಳಂತೆ. ಬೆಳಗಾಗೋದ್ರೊಳಗೆ ಆಕೆ ಪ್ರಪಂಚದಾದ್ಯಂತ ಮನಿ ಮಾತಾಗಿರ್ತಾಳಂತೆ. ಪ್ರಪಂಚದಾದ್ಯಂತ ಮನಿ ಮಾತಾಗಿರ್ತಾಳೆ. ಆಕೆ ಯಾರು ಅಂತಕೊಂಡು ಕೇಳಿದರೆ, ಭಾರತ ರತ್ನ MS ಸುಬ್ಬಲಕ್ಷ್ಮಿ ಅಂತಕೊಂಡು ಕರಿಬೇಕಾಗ್ತದೆ. ನೀವೆಲ್ಲ ವೆಂಕಟೇಶ್ವರ ಸುಪ್ರಭಾತವನ್ನು ಕೇಳ್ತಿರ್ತಾರಲ್ಲ. ಇವತ್ತು ಎಷ್ಟೋ ಗುಡಿ ಗುಂಡಾರಗಳಲ್ಲಿ, ಆಕಾಶವಾಣಿ ಕೇಂದ್ರಗಳಲ್ಲಿ, ದೂರದರ್ಶನ ಕೇಂದ್ರಗಳಲ್ಲಿ ಆ ಸುಪ್ರಭಾತ ಇಲ್ಲದೆ ಬೆಳಗ್ಗೆ ಆಗಂಗಿಲ್ಲ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತಕ್ಕಂಥ ಹಾಡು ಕೇಳ್ತಿರಲ್ಲ. ಆ ಒಂದು ದಿನದಲ್ಲಿ ಅವರು ಭಾರತ ರತ್ನ ಅನ್ನುವಂಥ ಪ್ರಶಸ್ತಿ ಪಡೆಯುವವರೆಗೂ ಮೇಲ್ಮಟ್ಟಕ್ಕೆ ಆ ಸುಪ್ರಭಾತದ ಧ್ವನಿ ಸುರುಳಿ ಹೋಯಿತು ಅಂತಂದರೆ ಭಕ್ತಿಗೀತೆಗಳಲ್ಲಿ ಎಂಥ ಒಂದು ಶಕ್ತಿ ಇದೆ ಅನ್ನುವಂಥದ್ದು ನಾವಿಲ್ಲಿ ಆಲೋಚನೆ ಮಾಡಬೇಕಾಗ್ತದೆ. ಡಾಕ್ಟರ್ PB ಶ್ರೀನಿವಾಸ್ ಅವರಿಗೆ ವೇದಿಕೆ ಮ್ಯಾಗ ಆಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ. ಆವಾಗ ಅವ್ರು ಸಣ್ಣವರಿದ್ದಾಗ ವೇದಿಕೆ ಮ್ಯಾಗ ಹಾಡ್ಲಿಕ್ಕೆ ಭಯಾಸ್ತಿದ್ರಂತ, ಅನಿಸ್ತಾ ಇದ್ರಂತ. ಅಂಥ ಸಂದರ್ಭದಲ್ಲಿ ಒಂದು ಪರದೆಯನ್ನು ಕಟ್ಟಿ ಅವ್ರು ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಪರದೆ ಸರಿಸಿಬಿಡ್ತಿದ್ರಂತೆ. ಅಂದರೆ ಇದನ್ನು ಯಾಕೆ ಹೇಳಬೇಕಾಗ್ತದೆ ಅಂತಂದರೆ, ಎಷ್ಟೋ ಪ್ರತಿಭೆಗಳು ಇರ್ತವೆ, ಅವರಲ್ಲಿರ್ತಕ್ಕಂಥ ಪ್ರತಿಭೆ ಹೊರಸೂಸಲಿಕ್ಕೆ ಒಂದು ವೇದಿಕೆ ಸಿಕ್ಕಿರಂಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ಇಂಥ ಒಂದು ಕಾರ್ಯಕ್ರಮಗಳ ಮೂಲಕ ಇಡೀ ನಾಡಿನಾದ್ಯಂತ ಇರತಕ್ಕಂಥ ಪ್ರತಿಭೆಗಳನ್ನು, ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ, ಈ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಪ್ರತಿಭೆಗಳು ಅಲ್ಲಿ ಚಲನಚಿತ್ರ ರಂಗದವರೆಗೂ ಮುಟ್ಟತಕ್ಕಂಥದ್ದೇ ಭಾಳ ಕಡಿಮೆ. ಅಂಥ ಸಂದರ್ಭದೊಳಗೆ ಈ ಭಾಗದಲ್ಲೂ ಕೂಡ ಕಲಾವಿದರನ್ನು ಗುರುತಿಸಿ ದೂರದರ್ಶನದ ಮೂಲಕವಾಗಿ ಎಲ್ಲ ಕಡೆ ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಹೇಶ್ ಜೋಶಿ ಮತ್ತು ತಂಡದವರಿಗೆ ನಾವು ಶುಭ ಕೋರ್ತೇವೆ. ನಾಲ್ವಾರ ಜಾತ್ರೆಯಲ್ಲಿ ಅನೇಕ ಕಲಾವಿದರು ಬಂದಿದ್ದರು, ಅನೇಕ ಕಲಾವಿದರು ಬಂದು ಹೋಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಇದೇ ಜಾತ್ರಾ ಮಹೋತ್ಸವದ ವೇದಿಕೆಯ ಮೇಲೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ 4 ವಾರದಲ್ಲಿ ಅಂತಕೊಂಡು ಹಾಡಿ ಕುಣಿದಿದ್ದರು. ಪಾಲ್ಕೆ ಪ್ರಶಸ್ತಿ ಸಿಕ್ಕಾಗ ಅವರಿಗೆ ಇಲ್ಲಿ ಒಂದು ಜಾತ್ರಾ ಮಹೋತ್ಸವದಲ್ಲಿ ಅವರನ್ನು ಸತ್ಕಾರ ಮಾಡಿದ್ದೆವು. ಆವಾಗ ಈ ಮಾತುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದರು. ಅಂಬರೀಷ್ ಅವರು ಬಂದು ಹೋಗಿದ್ದಾರೆ. ಅಂಥ ಎಲ್ಲ ಕಲಾವಿದರು ಬಂದು ಹೋಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಇವತ್ತು ಇಡೀ ದೂರದರ್ಶನ ತಂಡವೇ ಬಂದು
ಚಲನಚಿತ್ರರಂಗದಲ್ಲಿ ಹಿನ್ನೆಲೆ ಇರತಕ್ಕಂಥ ಹಾಡು ಸಂಗೀತಗಳ ಒಂದು ಪರಿಚಯವನ್ನು ಈ ಕಾರ್ಯಕ್ರಮದಲ್ಲಿ ಮಾಡುವುದರ ಮೂಲಕ ನಮಗೆಲ್ಲರಿಗೆ ಅಭಿಮಾನ ಹೆಮ್ಮೆಯನ್ನು ಉಂಟು ಮಾಡಿದೆ ಅನ್ನುವಂಥ ಮಾತನ್ನು ಹೇಳಿ ಇಂಥ ಎಲ್ಲ ದೂರದರ್ಶನ ಕೇಂದ್ರದ ಬಳಗಕ್ಕೆ ಮುಖ್ಯವಾಗಿ ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ ಮತ್ತು ನಮ್ಮ ಚಂದ್ರಶೇಖರ್ ಅವರಿಗೆ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಂಗೀತ ಶ್ರೋತೃಗಳಿಗೂ ನಾಡಿನಾದ್ಯಂತ ಎಲ್ಲ ಚಂದನ ವಾಹಿನಿಯ ಶ್ರೋತೃಗಳಿಗೂ ಕೂಡ ನಾವು ಶುಭವನ್ನು ಹಾರೈಸೋದ್ರೊಂದಿಗೆ ನಮ್ಮ ಆಶೀರ್ವಚನದ ನುಡಿಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೀವಿ. 1990ರಲ್ಲಿ ಒಂದು ಚಲನಚಿತ್ರ ಬಂತು, ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಅಂತ ಹೇಳಿ. ಇದು ಮೂಲತಃ ಒಂದು ತಮಿಳು ಚಿತ್ರವಾದರೂ ಕೂಡ ಕನ್ನಡದಲ್ಲಿ ಇದನ್ನು ಕನ್ನಡದ ವಾತಾವರಣಕ್ಕೆ ಸರಿಯಾಗಿ ನಿರ್ಮಾಣ ಮಾಡಲಾಯಿತು. ಇದರಲ್ಲಿ ಸೊಗಸಾಗಿರ್ತಕ್ಕಂಥ ಒಂದು ಹಾಡಿದೆ, ಶಂಕರ ಶಶಿಧರ ಗಜಚರ್ಮಾಂಬರ ಅಂತಕ್ಕಂಥ ಒಂದು ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯ, ಕೆ ವಿ ಮಹಾದೇವನ್ ಅವರ ಸಂಗೀತ. ಈ ಒಂದು ಹಾಡಿಗೆ ಈಗ ನಾಟ್ಯಶ್ರೀ ನೃತ್ಯಾಲಯ ಬೀದರ್ ಅವರು ರಾಣಿ ಸತ್ಯಮೂರ್ತಿ ಅವರ ನೃತ್ಯ ಸಂಯೋಜನೆಯಲ್ಲಿ ನಿಮಗೆ ಪರಿಚಯ ಮಾಡಿಸ್ತೀರಿ. ಇದೀಗ ನೃತ್ಯ ಶಂಕರ ಶಶಿಧರ ಗಜಚರ್ಮಾಂಬರಧರ. ಶಶಿಧರ ಗಜಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ
ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಭಕುತಿಗೆ ಬೇಗನೆ ಬಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆ ಕ್ಷಣ ನೀಡುವ ಸಾಂಬ ಸದಾಶಿವನೇ ಭಕುತಿಗೆ ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆ ಕ್ಷಣ ನೀಡುವ ಸಾಂಬ ಸದಾಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಕರುಣಾಸಾಗರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ